ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಇದ್ದಂತಹ ಅಕ್ರಮ ಹಣ ವರ್ಗಾವಣೆ ಕೇಸ್ ರದ್ದಾಗಿದೆ. ಆದರೆ ಸಿಬಿಐನಲ್ಲಿ ದಾಖಲಾಗಿರುವಂತಹ ಅಕ್ರಮ ಆಸ್ತಿ ಗಳಿಕೆ ಕೇಸ್ ತನಿಖೆಗೆ ಯಾವುದೇ ಅಡ್ಡಿ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಅಂತ ಅವರ ಮೇಲೆ ಸಿಬಿಐನಲ್ಲೊಂದು ಕೇಸ್ ಇದೆ. ಆ ಕೇಸ್ನ ತನಿಖೆ ಈಗಲೂ ನಡೀತಾ ಇದೆ. ಆ ತನಿಖೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಡಿ.ಕೆ.ಶಿ ವಿರುದ್ಧ ಸಿಬಿಐ ತನಿಖೆಗೆ ಕೊಟ್ಟಿದ್ದಂತಹ ಅನುಮತಿಯನ್ನು ವಾಪಸ್ ಪಡೆದು ಲೋಕಾಯುಕ್ತದಿಂದ ತನಿಖೆ ಮಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಈ ಎಲ್ಲ ವಿಚಾರ ಮತ್ತೆ ಕೋರ್ಟ್ನಲ್ಲಿದೆ. ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಸಿಬಿಐ ಈಗಲೂ ನನಗೆ ತೊಂದರೆ ಕೊಡ್ತಾ ಇದೆ ಅಂತ. ಆ ಕೇಸ್ ಏನು ಅನ್ನೋದನ್ನು ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ 2020 ಅಕ್ಟೋಬರ್ 3ನೇ ತಾರೀಕು ಸಿಬಿಐ ಒಂದು FIR ಮಾಡಿಕೊಂಡಿದೆ. 2013ರಿಂದ 2018ರವರೆಗೆ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಆಗ ಮಂತ್ರಿಯಾಗಿದ್ದಾಗ ಡಿ.ಕೆ. ಶಿವಕುಮಾರ್ ಅಕ್ರಮವಾಗಿ ಆಸ್ತಿಯನ್ನು ಗಳಿಕೆ ಮಾಡಿದ್ದಾರೆ ಅನ್ನೋದು ಸಿಬಿಐನ ಆರೋಪ. ಸಿಬಿಐಗೆ ಈ ವಿಷಯವನ್ನು, ಈ ಮಾಹಿತಿ ಸಿಕ್ಕಿದ್ದು IT ದಾಳಿ ಮಾಡಿದ ನಂತರ. IT ದಾಳಿ ಆದಮೇಲೆ ಈ ರೀತಿಯಾಗಿ ಅಕ್ರಮ ದಾಖಲೆಗಳು ಸಿಗುತ್ತವೆ. ಅದರ ಆಧಾರದ ಮೇಲೆ ಸಿಬಿಐಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಸಿಬಿಐ ಕೂಡ ಬೇರೆ ಬೇರೆ ಕಡೆ ದಾಳಿ ಮಾಡುತ್ತೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿ.ಕೆ. ಶಿವಕುಮಾರ್ ಮಂತ್ರಿಯಾಗಿದ್ದ ವೇಳೆ ಭ್ರಷ್ಟಾಚಾರ ಮಾಡಿ ಅಕ್ರಮ ಆಸ್ತಿಯನ್ನು ಗಳಿಸಿದ್ದಾರೆ ಅನ್ನೋದು ಸಿಬಿಐನಲ್ಲಿ ದಾಖಲಾಗಿರುವಂತಹ FIRನಲ್ಲಿ ಉಲ್ಲೇಖವಾಗಿರುವ ಮಾಹಿತಿ. ಡಿ.ಕೆ.ಶಿ ವಿರುದ್ಧ 74,93,00,000 ಅಕ್ರಮ ಆಸ್ತಿಯನ್ನು ಗಳಿಸಿದ ಆರೋಪವನ್ನು ಸಿಬಿಐ ಹೊರಿಸಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು 2019ರಲ್ಲಿ. BS ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಡಿ.ಕೆ. ಶಿವಕುಮಾರ್ ವಿರುದ್ಧದ ತನಿಖೆಗೆ ರಾಜ್ಯದಿಂದ ಒಪ್ಪಿಗೆ ಸಿಕ್ಕಿತ್ತು. ಈಗ ಸಿದ್ದರಾಮಯ್ಯನವರ ಸರ್ಕಾರ ಮತ್ತೆ ಬಂದಿದೆ, ಆ ಒಪ್ಪಿಗೆಯನ್ನು ವಾಪಸ್ ಪಡೆದಿದೆ. ಅದರ ಮಧ್ಯದಲ್ಲಿ ಸಿಬಿಐ ಈಗಾಗಲೇ ತನಿಖೆಯನ್ನು ಬಹುಪಾಲು ಮುಗಿಸುವ ಹಂತಕ್ಕೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕೊಟ್ಟ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೀವಿ, ನಾವು ಲೋಕಾಯುಕ್ತದಿಂದ ತನಿಖೆ ಮಾಡಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆದರೆ ಈ ವಿಚಾರ ಕೋರ್ಟ್ನಲ್ಲಿದೆ. ಸಿಬಿಐ ದಾಖಲು ಮಾಡಿಸಿಕೊಂಡಿರುವಂತಹ FIRನಲ್ಲಿ ಏನಿದೆ? 2013ರಲ್ಲಿ ಡಿ.ಕೆ. ಶಿವಕುಮಾರ್ ಘೋಷಿಸಿಕೊಂಡಿದ್ದಂತಹ ಆಸ್ತಿ 33,92,00,000 ರೂಪಾಯಿ. ಈ ಆಸ್ತಿ 2013ರ ಚುನಾವಣೆಯಲ್ಲಿ 33,92,00,000 ರೂಪಾಯಿ ಆಸ್ತಿಯನ್ನು ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿಕೊಂಡಿದ್ರು. 2018ರಲ್ಲಿ ಮತ್ತೊಂದು ಚುನಾವಣೆ ಬಂತು. ಈ 5 ವರ್ಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಮಂತ್ರಿಯಾಗಿದ್ದರು. 2018ರಲ್ಲಿ ತಮ್ಮ ಆಸ್ತಿಯನ್ನು 162,53,00,000 ಅಂತ ಘೋಷಿಸಿಕೊಂಡ್ರು ಡಿ.ಕೆ. ಶಿವಕುಮಾರ್. ಅಂದರೆ 2013ರಿಂದ 2018ರವರೆಗೆ ಡಿ.ಕೆ. ಶಿವಕುಮಾರ್ ಆಸ್ತಿಯಲ್ಲಿ 44% ಹೆಚ್ಚಳವಾಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ FIR ದಾಖಲು ಮಾಡಿಕೊಂಡು ಸಿಬಿಐ ಈಗ ತನಿಖೆಯನ್ನು ಮಾಡ್ತಾ ಇದೆ. 2013ರ ಚುನಾವಣೆ ಸಂದರ್ಭದಲ್ಲಿ 33.92 ಕೋಟಿ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದು, 2018ರಲ್ಲಿ 162.53 ಲಕ್ಷ ಇಷ್ಟು ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ತಾರೆ. 44% ಹೆಚ್ಚಳವಾಗಿದೆ ಅನ್ನೋದು ಸಿಬಿಐನ ಆರೋಪ. ಭ್ರಷ್ಟಾಚಾರ ಮಾಡಿ ಈ ಆಸ್ತಿಯನ್ನು ಡಿ.ಕೆ. ಶಿವಕುಮಾರ್ ಗಳಿಸಿದ್ದಾರೆ ಅನ್ನೋದು ಆರೋಪ. ಈ ಕೇಸ್ ತನಿಖೆ ಇನ್ನೂ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.